ಎದ್ದಳಮ್ಮ ಸುಪ್ಪು, ನೀನು ಹಂಗೆ ಊಟ ಮಾಡ್ದಂಗೆ ಸುಮ್ಮನೆ ಕೂತ್ಕೊಂಡ್ರೆ ಅವ್ನು ಓದ ಅಂತೇಳಿ ಹಾಳಾಗಿ ಹೋದ್ರೂ ಹೋಗ್ತಾನೆ. ನೀನು ಊಟ ಮಾಡ್ದಂಗೆ ಸುಮ್ಮನೆ ಕೂತ್ಕೊಂಡ್ರೆ ಹೋಗಮ್ಮ ಅತ್ತ, ನಾನು ಊಟ ಮಾಡಲ್ಲ, ನನಗೆ ಊಟ ಸೇರಲ್ಲ, ಯಾಕೋ ಊಟ ಮಾಡೋಕ್ಕಾಗ್ತಾ ಇಲ್ಲ. ಹೋಗಮ್ಮ ಹೋಗಮ್ಮ ಅತ್ಲಾಗ ಯಾರು ಊಟ ಮಾಡ್ತಾರೆ ಅನ್ನಿಸ್ತೈತೆ. ಯಾಕೆ ಏನಾಯಿತು? ಯಾಕೆ ಹಿಂಗೆ ಮಾತಾಡ್ತೀರಿ? ತಗೊಳ್ರಿ, ಹಣ್ಣು ಎಲ್ಲ ಇದ್ದಾವೆ. ಯಾಕೆ ಶಶಿ, ಏನಾಯಿತು? ಬಂದ ಬಾರಪ್ಪ, ನಾನು ನಿನ್ನೆ ಕಾಯ್ತಿದ್ದೆ ಎಷ್ಟೊತ್ತಿಗೆ ಬತ್ತೀಯೋ ಅಂತ ಹೇಳಿ. ಯಾತದು ಕವರ್ನಗಳದು? ತಗ, ಎಲ್ಲ ಬೇಕ್ರಿ ತಿಂಡಿ ಸ್ವಲ್ಪ ಕಟ್ಟಿಸ್ಕೊಂಬಂದಿದ್ದೀನಿ. ಎಲ್ಲ ಪಪ್ಸ್ಗಳು, ಕೇಕು ಎಲ್ಲ ಐತೆ. ಅಲ್ಲಿ ನೋಡು, ಹಣ್ಣಿನ ಚೀಲ ತೊಗೊಂಬಂದಿದ್ದೀನಿ. ಹಣ್ಣಿಂದೆಲ್ಲ ಒಂದೊಂದು ಬಾಕ್ಸು, ಸೇಬು ಒಂದು ಬಾಕ್ಸು, ದಾಳಿಂಬ್ರೆ ಒಂದು ಬಾಕ್ಸು, ಬನಾನ ಎಲ್ಲ ತೊಗೊಂಬಂದಿದ್ದೀನಿ. ಹಣ್ಣು ಅಲ್ಲಿ ಇಟ್ಟಿದ್ದೀನಿ ನೋಡು. ಈಗ ನೋಡು, ಇದರಲ್ಲಿ ಬೇಕ್ರಿ ತಿಂಡಿ ಐತೆ. ಅಲ್ಲಿರ್ಲಿ ಬಿಡು, ಅಲ್ಲ ಇವಳಿಗೆ ಹೇಳಿ ನೋಡು ಉಂದಂಗೆ ಇವಾಗ ಸುಮ್ಮನೆ ಕೂತ್ಕೊಂಡವಳೆ, ಉಂಬೋದೇ ಇಲ್ಲ. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ನೋಡು. ಹಣ್ಣೆಲ್ಲ ತಗೊಂಬಂದಿದ್ಯಾ ನೋಡು, ಹಣ್ಣು ಎಲ್ಲ ತಗೊಂಬರುತ್ತೆ. ಅಂಕಲ್ ನಿನ್ನ ಮೇಲೆ ಎಷ್ಟು ಆಸೆ ಐತೆ ತಿನ್ಕೊಂಡು ಚೆನ್ನಾಗಿರ್ಲಿ ಅಂತೇಳಿ ಎಲ್ಲ ತಗೊಂಬರ್ತಾರೆ. ನೀನು ನೋಡಿದರೆ ಸುಮ್ಮನೆ ಕುಕ್ಕಂತಾಳೆ, ಊಟನೇ ಮಾಡಲ್ಲ, ಏನು ತಿನ್ನೋದೇ ಇಲ್ಲ. ಯಾಕಮ್ಮ ಸುಪ್ಪು, ಏನಾಯ್ತಪ್ಪ? ನೀನು ಊಟ ಮಾಡಬೇಕು, ಎದೆ ಇಲ್ಲಿ ಊಟ ಮಾಡು. ಹಣ್ಣೆಲ್ಲ ತೊಗೊಂಬಂದಿದ್ದೀನಿ, ಪಪ್ಸ್ಗಳು ಎಲ್ಲ ಐತೆ. ನೋಡು, ಕೇಕ್ಗಳು, ಚಿಪ್ಸ್ಗಳು ಎಲ್ಲ ತೊಗೊಂಬಂದಿದ್ದೀನಿ. ಬೇಕ್ರಿ ತಿಂಡಿ ಕಟ್ಟಿಸ್ಕೊಂಬಂದಿದ್ದೀನಿ. ಒಂದು 500 ರೂಪಾಯಿ ಬೇಕ್ರಿ ತಿಂಡಿನೇ ಕಟ್ಟಿಸ್ಕೊಂಬಂದಿದ್ದೀನಿ. ಹಣ್ಣೆಲ್ಲ ತೊಗೊಂಬಂದಿದ್ದೀನಿ. ತಿನ್ನು. ಯಾಕೆ ಯಾಕೆ ತಲೆ ಕೆಡಿಸ್ಕೊಂತೀಯ? ತಲೆ ಕೆಡಿಸ್ಕೊಬೇಡ. ಅಲ್ಲ, ಹಾಳಾಗಿ ಹೋದ್ರು ಹೋಗ್ತಾನೆ, ಅವನೇ ಅಂಬೋದೇನು, ಸುಮ್ಮನಿರಮ್ಮ, ಹೋದ್ರು ಹೋಗ್ಲಿ, ಅವ್ನ ಸವಾಸನೆ ಬೇಡ ಅಂತ ಹೇಳಿದ್ದೀನಿ. ಹಂಗಂದ್ರೂ ಕೇಳಂಗೆ ಇಲ್ಲ. ಅದನ್ನೇ ಯೋಚನೆ ಮಾಡ್ಕೊಂಡು ಕುಕ್ಕಂತಾಳಲ್ಲಪ್ಪ ಇವಳು. ಯೋಚನೆ ಮಾಡಬೇಡ ಕಣಮ್ಮ, ಅದೇನೇನಂತ ದೊಡ್ಡ ವಿಷಯ ಅಲ್ಲ. ಅವನಿಗೆ ಎಲ್ಲ ಅವ್ನು ಬಂದೇ ಗೊತ್ತಾನೆ ಒಂದಲ್ಲ ಒಂದಿನ. ಇಲ್ಲಾಂದ್ರೆ ನಾವೆಲ್ಲ ನೋಡ್ಕೊಂಬದಲೆ ಅಷ್ಟು ನಮಗೇನೇನೋ ಇದಾಗಿಲ್ಲ ಅಂತ ಹೇಳ್ತಿದ್ರು. ನೋಡಪ್ಪ, ನೀನೇ ಹೇಳಪ್ಪ ಒಂದಿಟ್ಟು. ಅಲ್ಲ ಅಂಕಲ್, ಇವಾಗ ಹೆಂಗೆ ಮಾಡೋಣ ನಾನು ಅನ್ನಿಸ್ತೈತೆ. ಅವ್ನು ನಿಖಿಲನು ಹಂಗೆ ಮಾಡೋದ, ಮರ್ಯಾದೆ ತೆಗ್ದೋದ ಅನ್ನಿಸ್ತೈತೆ. ಅವ್ನು ಯಾವಾಗ ಬರ್ತಾನೆ, ಮತ್ತೆ ಬರೋದಿಲ್ಲ, ನಾನು ನಿನ್ನ ಮುಖ ನೋಡೋದಿಲ್ಲ ಅಂತ ಹೇಳೋದು. ಅದಕ್ಕೆ ತುಂಬ ಬೇಜಾರಾಗ್ತೈತೆ ಅಂಕಲ್. ನೀನು ತಲೆ ಕೆಡಿಸ್ಕೊಬೇಡ ಕಣಮ್ಮ, ಏನಿದ್ರು ನಾನು ನೋಡ್ಕೊಂತೀನಿ. ಅದೇನೇ ಬರಲಿ, ನಾನು ನೋಡ್ಕೊಂತೀನಿ. ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ಯಾಕೆ ತಲೆ ಕೆಡಿಸ್ಕೊಂತೀಯ? ಅವ್ನು ಬರಬೇಕಾ? ಅವ್ನು ಬರಲಿಲ್ಲ, ಇಲ್ಲಡ ಮಗು ಆದಮೇಲೆ ಅವ್ನು ಬರಲೇಬೇಕು. ಕಂಪ್ಲೇಂಟ್ ಕೊಡಬೇಕು. ಒಂದು ಕಂಪ್ಲೇಂಟ್ ಕೊಟ್ಟರೆ ನೋಡಿ, ಹಿಂಗೆ ನನಗೆ ಇವನು ಮದುವೆ ಆಗ್ಬಿಟ್ಟು ನನಗೆ ಒಂದು ಮಗು ಆಗೈತೆ, ನಾನು ಬಿಟ್ಬಿಟ್ಟು ಹೋಗಿದ್ದಾನೆ, ನಾನು ಯಾರು ನೋಡ್ಕೊತಾರೆ, ನನ್ನ ಮಗನಿಗೂ ನನಗೂ ಏನು ಅಂತೇಳಿ ಕಂಪ್ಲೇಂಟ್ ಮಾಡಿದ್ರೆ ನಿನಗೆ ಜೀವನಕ್ಕೆ ಏನಾದರೂ ಮಾಡಿಕೊಡ್ತಾರೆ. ಇಲ್ಲ ಅಂತಂದರೆ ಅವ್ನು ಬಂದು ನಿನ್ನ ಜೊತೆ ಸಂಸಾರ ಮಾಡ್ಬೇಕಂಗೆ ಮಾಡ್ತಾರೆ. ನಾನು ಇದ್ದೀನಿ, ನಾನು ಇದ್ದಂಗೆ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ, ಆರಾಮಾಗಿರಮ್ಮ. ಯಾಕೆ ತಲೆ ಕೆಡಿಸ್ಕೊಂತೀಯ? ಕಂಪ್ಲೇಂಟ್ ಕೊಡ್ತೀನಿ, ಈಗಲೇ ಬರ್ತಾನೆ ಅವನು. ನೋಡಿ, ಹಿಂಗೆ ನಾನು ಪ್ರೆಗ್ನೆಂಟ್ ಇದ್ದೀನಿ, ನನಗೆ ಯಾರು ಆಗ್ತಾರೆ, ನಾನು ಯಾರು ನೋಡಿ ಕಂಪ್ಲೇಂಟ್ ಕೊಡೋಣ, ಈಗಲೇ ಕಂಪ್ಲೇಂಟ್ ಕೊಡೋಣ. ನೋಡಿ, ನಾನು ಇರಬೇಕಾದ್ರೆ ನೀನು ಯಾಕೆ ಎದುರ್ಕೊಂತೀಯ ಅಂತ. ನೋಡು ಅಂಕಲ್, ಎಷ್ಟು ಧೈರ್ಯ ಹೇಳ್ತಾ ಇದ್ದಾರೆ ನಿನಗೆ. ಇಷ್ಟು ಧೈರ್ಯ ಹೇಳೋ ಅಂಕಲ್ ಯಾರು ಸಿಗ್ತಾರೆ ಹೇಳು? ನೋಡಿ, ನಿನಗೆ ಎಷ್ಟೊಂದು ಹಣ್ಣು ಹಂಪ್ಲು ಬೇಕ್ರಿ ತಿಂಡಿ ಎಷ್ಟು ಕಟ್ಟಿಸ್ಕೊಂಬತ್ತಾರೆ. ತಿನ್ಕೊಂಡು ಹೆಂಗಿರು ಸುಪ್ಪು ನೀನು. ಅಯ್ಯೋ, ಅದನ್ನೇ ಯೋಚನೆ ಮಾಡ್ಕೊಂಡು ನೀನು ಏನಮ್ಮ ನೀನು ಅಂಕಲ್ ಇರ್ಬೇಕಾದ್ರೆ ನಾನು ಹೇಳಿಲ್ವಾ, ಅಂಕಲ್ ಇರೋವರೆಗೂ ನಮಗೇನು ಭಯ ಇಲ್ಲ. ಅಂಕಲ್ ಚೆನ್ನಾಗಿ ನೋಡ್ಕೊಳ್ತಾರೆ. ಅಂಕಲ್ ನಮ್ಗೆ ಏನೇ ಬೇಕಿದ್ರು ಅವ್ರು ಸಪೋರ್ಟ್ ಮಾಡ್ತಾರೆ, ಎಲ್ಲದರಲ್ಲೂ ನಮ್ಮನ್ನು ನೋಡ್ಕೊಳ್ತಾರೆ. ನೀನು ಹೆದರ್ಕೋಬೇಡ, ಆರಾಮಾಗಿರು ಅಂತ ಹೇಳಿ ಎಷ್ಟು ಹೇಳಿದ್ರು ನೀನು ಅದನ್ನೇ ತಲೆ ಕೆಡಿಸ್ಕೊಂಡು ಕುತ್ಕೊಂತಿಯಲ್ಲಮ್ಮ. ನೀನು ತಲೆ ಕೆಡಿಸ್ಕೋಬೇಡ. ಇದೋ ಫಸ್ಟು ಇವಾಗ ಎದ್ದು ಊಟ ಮಾಡು ನೀನು. ನಾನು ಇರೋವರೆಗೂ ನೀನು ಯೋಚನೆ ಮಾಡಿಬಿಡ ಕಣಮ್ಮ, ಸರಿನಾ? ನಾನು ಈಗ ಅಂಗಡಿ ಮಾಡಿಕೊಟ್ಟಿದ್ದೀನಿ ನಿಮ್ಮ ಅಮ್ಮನಿಗೆ, ನೀನು ಅದನ್ನು ಮಾಡ್ಕೊ, ಸರಿನಾ? ನೀನು ಅಂಗಡಿ ನೋಡಿಕೊಂಡು ಮಗು ನೋಡಿಕೊಂಡು ಆರಾಮಾಗಿದ್ಬಿಡು. ನಿನಗೆ ಏನು ಬೇಕು, ಇಂಥದ್ದು ತಿನ್ನಬೇಕು, ಉಣ್ಬೇಕು, ಇಂಥದ್ದು ತಿನ್ನಬೇಕು ಅನಿಸುತ್ತೆ ಅಂಕಲ್ ಅಂತ ನನಗೊಂದು ಫೋನ್ ಹಾಕು ಸಾಕು. ನೀನು ಎಲ್ಲಿಗಾದರೂ ಹೋಗ್ಬೇಕಂದ್ರೂ ಆಗಲಿಲ್ಲ, ನಾನು ಕಾರ್ ಕಳಿಸ್ಕೊಡ್ತೀನಿ. ಡ್ರೈವರ್ಗಳಿದ್ದಾರೆ, ಡ್ರೈವರ್ ಜೊತೆ ಕಾರ್ ಕಳಿಸ್ಕೊಡ್ತೀನಿ. ನಿನಗೆ ಏನು ಬೇಕು, ಏನು ತಿನ್ನಬೇಕು, ಉಣ್ಬೇಕು, ನಾನು ಏನು ಕಡಿಮೆ ಮಾಡಿದ್ದೀನಿ ನಿಮ್ಮ ಅಮ್ಮನಿಗೆ ಕೇಳು. ಏನರಲ್ಲೇ ಆಗಲಿ, ನಿಮ್ಮಮ್ಮ ಇಂಥದ್ದು ಬೇಕು ಅಂದರೆ ಇಂಥದ್ದು ತೊಗೊಂಬಂದು ಕೊಟ್ಟಿದ್ದೀನಿ ನಾನು. ನೀನು ತಲೆನೇ ಕೆಡಿಸ್ಕೊಬೇಡ. ಇಂಥದ್ದು ಬೇಕು ಅಂಕಲ್ ಅಂತ ನನಗೊಂದು ಫೋನ್ ಹಾಕು. ಏನೇ ತಿನ್ನು ನೀನು, ಇಂಥದ್ದು ತಿನ್ನಂಗೆ ಆಗೈತೆ ಅನ್ನೋದು ಎಷ್ಟಾದರೂ ಆಗಲಿ ನಾನು ತೊಗೊಂಬಂದು ಕೊಡ್ತೀನಿ. ನೀನು ಯೋಚನೆ ಮಾಡಬೇಡ, ಆರಾಮ ಧೈರ್ಯವಾಗಿರು. ಹೋದ್ರೂ ಹೋಗ್ತಾನೆ. ಒಂದು ಪೊಲೀಸ್ ಒಂದೇ ಒಂದು ಕಂಪ್ಲೇಂಟ್ ಕೊಟ್ಟರೆ ಸಾಕು. ನಾನು ಈಗಲೇ ಬೇಡ, ಹಿಂದೆನೇ ಕೊಟ್ಟರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿದ್ದೀನಿ ನಿಮ್ಮ ಅಮ್ಮನಿಗೆ. ಇವಾಗೇನು ಕಂಪ್ಲೇಂಟ್ ಕೊಡೋದಿಲ್ಲ. ನಾನು ಇವಾಗ ಒಂದು ಫೋನ್ ಹಾಕಿದ್ರೆ ಸಾಕು, ಪೊಲೀಸ್ನವ್ರಿಗೆ ಒಂದು ಕಾಲ್ ಮಾಡಿದ್ರೆ ಸಾಕು. ಹಿಂಗೆ ಬನ್ನಿ ಸರ್ ಅಂತೇಳಿ ಒಂದು ಕಾಲ್ ಮಾಡಿದ್ರೆ ಸಾಕು, ಬಂದುಬಿಡ್ತಾರೆ. ಸರಿ, ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾನು ಏನು ಬೇಕಾದ್ರೂ ಮಾಡಬಲ್ಲೆ. ಅವ್ನು ನಿನ್ನ ಹೇಳ್ದಂಗೆ ಕೇಳ್ಕೊಂಡು ನಿನ್ನ ಹತ್ರ ಬಿದ್ದಿರ್ಬೇಕು, ಹಂಗೆ ಮಾಡಬಲ್ಲೆ ನಾನು. ಆದರೆ ಬೇಡ, ಇವಾಗ ಹಿಂಗೆ ಜಗಳ ಮಾಡ್ಕೊಂಡಾಗ ಸ್ವಲ್ಪ ದಿನ ಸುಮ್ಮನೆ ಆಗಬೇಕು. ಡೆಲಿವರಿ ಆದಮೇಲೆ ಅವನಿಗೆ ನೋಡಬೇಕು, ಬರಬೇಕು, ನನ್ನ ಹೆಂಡತಿ ಮಗು ಅನ್ನೋದು ಅಷ್ಟೆಲ್ಲ ಮರ್ತಿರ್ತಾನೆ, ಸಮಾಧಾನ ಮಾಡ್ಕೊತಾನೆ. ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದು ಇದು ಅಂತ ಹೋದರೆ ಅದು ಅತಿರೇಕಕ್ಕೆ ಹೋಗ್ಬಿಡುತ್ತೆ, ಜಾಸ್ತಿ ಆಗಿಬಿಡುತ್ತೆ, ಅತಿ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಸ್ವಲ್ಪ ದಿನ ಸಮಾಧಾನದಾಗಿ ಇರಬೇಕು ಅಂತ ಹೇಳಿ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ಈಗ ಒಂದು ಕಾಲ್ ಮಾಡಿದ್ರೂ ಅವ್ನು ಇಲ್ಲಿ ಕರೆಸ್ಬೋದು. ಅದಕ್ಕೆ ನಿನಗೆ ಮಗು ಆಗಲಿ ಫಸ್ಟು ಅಂತೇಳಿ ನೀನೇನು ತಲೆ ಕೆಡಿಸ್ಕೊಬೇಡ. ಹಾಸ್ಪಿಟ್ಲು ಖರ್ಚು, ಹಾಸ್ಪಿಟ್ಲುದು ಏನಿದ್ರು ನಾನು ನೋಡ್ಕೊತೀನಿ, ಸರಿನಾ? ನಿನ್ನ ಧೈರ್ಯವಾಗಿರು. ಹೋಗಿ ಶಶಿ, ಊಟಕ್ಕೆ ಇಟ್ಕೊಡೋಗು. ಊಟ ಮಾಡಿಲ್ಲ ಅಂತ ಸುಮ್ಮನೆ ಇದೆಯಲ್ಲ ನೀನು.
ಅಂಕಲ್ ಎಷ್ಟು ಧೈರ್ಯ ಹೇಳ್ತಾರೆ. ಹಿಂಗೆ ಹೇಳೋರು ಯಾರು ಸಿಗ್ತಾರೆ ಹೇಳು ನಮಗೆ? ಹಿಂಗೆ ನೋಡ್ಕೊಳ್ಳೋರು ನಮಗೆ ಯಾರು ಸಿಗ್ತಾರೆ? ಪ್ರತಿಯೊಂದು ತಗೊಂಬಂದು ಕೊಡ್ತಾರೆ, ಏನೇ ಆಗಲಿ. ನೋಡಿ ಇವ್ರು ಇರೋದಕ್ಕೆ ನಮಗೆ ಸರಿ ಹೋಗಿರೋದು ಸುಪ್ಪಿ. ನಿಮ್ಮಪ್ಪ ನಿಮ್ಮ ಅಣ್ಣ ದುಡಿಯೋದು ಅವ್ರ ಖರ್ಚಿಗೂ ಮನೆಯದಕ್ಕೆ ಸಾಲದು ನಮಗೆ, ಗೊತ್ತಾ? ಅಂಕಲ್ ಇರೋದಕ್ಕೆ ನಮ್ಗೆ ಏನು ತೊಂದರೆ ಇಲ್ಲ. ಏನೇ ಆಗಲಿಲ್ಲ, ಅಂಕಲ್ ಎಷ್ಟು ನೋಡ್ಕೊಂಡಿದ್ದಾರೆ, ನಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಾರೆ. ಅಂಕಲ್ ಇರೋದ್ರಿಂದ ನಮ್ಗೆ ಎಷ್ಟು ಆಸೆ. ನೀನೇನು ತಲೆ ಕೆಡಿಸ್ಕೊಬೇಡ. ಏನು ನೀನು ಹಾಸ್ಪಿಟ್ಲ್ ಖರ್ಚಿಂದ ಹಿಡಿದು ಎಲ್ಲ ಅವರು ಒಳ್ಳೆ ಡಾಕ್ಟರ್ಗಳನ್ನೆಲ್ಲ ನೋಡಿದ್ದಾರೆ, ಕರ್ಕೊಂಡು ಹೋಗ್ತಾರೆ. ಯಾವ ಹಾಸ್ಪಿಟ್ಲಿಗಾದ್ರು ನಿನ್ಗೆ ಹೆರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಎಲ್ಲ ಹುಷಾರಾಗಿ ನೋಡ್ಕೊಳ್ತಾರೆ. ಏನಿದ್ರು ಎಲ್ಲ ಅವ್ರು ನೋಡ್ಕೊಳ್ತಾರೆ. ಸರಿನಾ? ನೀನು ಯೋಚನೆ ಮಾಡಬೇಡ. ಸರಿ ಆಯ್ತು ಬಿಡು, ನಾನೇ ಇಟ್ಕೊಂಡು ಊಟ ಮಾಡ್ತೀನಿ. ನೀನು ಅಂಕಲ್ ಮಾತಾಡಿ ಬರ್ತೀನಿ, ಊಟ ಮಾಡ್ತೀನಿ ನಾನೇನು. ಹೋಗು. ಅದೆಲ್ಲ ನಾ ಬೇಕ್ರಿ ಐಟಮ್ ಬೇರೆ ಕಟ್ಟಿಸ್ಕೊಂಬಂದೈತಂತೆ ನೋಡಿ. ಪ್ರೆಗ್ನೆಂಟ್ ಇದೆಯಾ ಅಂತ ಎಲ್ಲ ಇಷ್ಟ ಆಗುತ್ತೆ ಬೇಕ್ರಿ ತಿಂಡಿಗಳು ಅಂತ ಹೇಳಿ ಎಲ್ಲ ಕಟ್ಟಿಸ್ಕೊಂಬಂದು ಕೊಡುತ್ತೆ. ಹೋಗು. ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂತಾಳೆ ಕಣಪ್ಪ ಇವಳು. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಹೇಳು. ನೀನು ಬಂದು ನೋಡಿ ಧೈರ್ಯ ಹೇಳೋದಕ್ಕೆ ಸ್ವಲ್ಪ ಧೈರ್ಯ ಬಂತು. ನನ್ನ ಮಗನ ಕಂಪ್ಲೇಂಟ್ ಕೊಟ್ಟು ನಾನು ಈಗಲೂ ಕರೆಸಬಲ್ಲೆ. ಸುಮ್ಮನೆ ಯಾಕೆ ಸ್ವಲ್ಪ ದಿನ ಸುಧಾರಿಸೋಣ ಅಂತ. ಏನು ಶಶಿ ಸಮಾಚಾರ? ಏನಾದರೂ ಇದ್ದರೆ ಹೇಳು. ಏನು ಆರಾಮಾಗಿದೆಯಾ? ಈಗ ನೋಡು, ಇದೇ ನನ್ನ ಮಗಳಿದೇನೆ ಸ್ವಲ್ಪ ನನಗೆ ಚಿಂತೆ ಅಷ್ಟೇ. ಅವಳು ಬೆಳಗ್ಗೆಯಿಂದ ಸುಮ್ಮನೆ ಕುತ್ಕೊಂಡಿದ್ಲು, ಉಂಡಿರಲಿಲ್ಲ. ಅದೇ ಸ್ವಲ್ಪ ಚಿಂತೆ ಬಿಟ್ಟರೆ ನನಗೆ ಇನ್ನೇನು ಚಿಂತೆ ಇಲ್ಲ. ತಲೆ ಕೆಡಿಸ್ಕೊಬೇಡ, ಅದನ್ನು ನಾನು ಸರಿ ಮಾಡ್ತೀನಿ. ನೀನು ಅದ್ರ ಬಗ್ಗೆ ನೀನು ಚಿಂತೆನೇ ಮಾಡೋಕೆ ಹೋಗ್ಬೇಡ, ಸರಿನಾ? ಅದೇನಿದ್ರು ನಾನು ನೋಡ್ಕೊಂತೀನಿ. ಅದು ಬರಬಾರದು ಬರಲಿ, ಅದು ಎಂಥದ್ದೇ ಆಗಲಿ, ಅದು ಏನೇ ಆಗಲಿ ನಾನು ನೋಡ್ಕೊಂತೀನಿ. ಅದ್ರ ಬಗ್ಗೆ ನೀನು ಚಿಂತೆನೇ ಮಾಡಬೇಡ. ಅದೇನಾಗುತ್ತೋ ಆಗಲಿ, ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಇವಾಗ. ಸರಿನಾ? ಅದೇನಿದ್ರು ನಾನು ನೋಡ್ಕೊಂತೀನಿ. ನೀನು ಇಂಥದ್ದು ಬೇಕು ಅಂತ ನನಗೊಂದು ಫೋನ್ ಮಾಡು ಅಷ್ಟೇ. ನಿನ್ನ ನಗ್ನಗ್ತಾ ನನ್ನ ಹತ್ರ ಚೆನ್ನಾಗಿರಬೇಕು. ನೀನಿದ್ರೆ ನನಗೆ ಗೆಲುವು, ನೀನಿದ್ರೆ ನನಗೊಂದು ಏನೋ ನನಗೇನೋ ಒಂಥರ ನೀನು ಮಾತಾಡಲಿಲ್ಲ ನನಗೆ ಇಲ್ಲೋಡು ತಲೆ ತಿಕ್ಲಿಡೋದು ಹೋಗ್ಬಿಡುತ್ತೆ. ನೀನು ನಗ್ನಾಗ್ತಾ ಚೆನ್ನಾಗಿರಬೇಕು ನೀನು. ಸರಿ ಆಯ್ತಪ್ಪ, ನಾನೇನು ಚೆನ್ನಾಗಿರ್ತೀನಿ. ಅಲ್ಲ ನೀನಿದ್ರೇನೆ ನಮಗೂ, ನೀನಿದ್ರೆ ನಮಗೂ ಒಂಥರ ಧೈರ್ಯ. ಅವತ್ತು ನೋಡು ಬಂದು ನಮ್ಮ ಸೊಪ್ಪಿಗೆ ಹೆಂಗೆ ಧೈರ್ಯ ಹೇಳ್ತಾ ಇದೆಯಾ ನೀನು. ನೀನಿದ್ರೆ ಒಂಥರ ಧೈರ್ಯ. ಇಲ್ಲ, ನನಗೆ ಯಾವುದೋ ಇವತ್ತೊಂದು ಪಾರ್ಸಲ್ ಬತ್ನಿ ಅಂದಿತ್ತಪ್ಪ. ಯಾವಾಗ ಬರುತ್ತೋ ಏನೋ. ಪಾರ್ಸಲು ಏನು ಬುಕ್ ಮಾಡಿದ್ದೆ? ನನಗೆ ಇಂಥದ್ದು ಹೇಳು ಅಂತ ಹೇಳಿದ್ರೆ ಇಂಥ ಹತ್ರ ಐತೆ ಅಂದರೆ ನಾನೇ ಇಸ್ಕೊಂಬತ್ತಿದ್ದೆ. ಇಲ್ಲಿಗೆ ಬರ್ತಾರೆ ಅಂತ ಹೇಳಿ ಎಲ್ಲ ಅಡ್ರೆಸ್ ಕಳಿಸ್ರಿ ಮೇಡಮ್, ಇಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರು. ಇಲ್ಲಿಗೆ ಬರ್ತಾರೆ. ನೀನು ಈ ಊರಾಗೆ ಒಬ್ಬೊಬ್ರಿಗೆ ಒಂದೊಂದು ಗತಿ ಕಾಣಿಸೋಣ ಅಂತೀನಿ. ಸುಮ್ಮನೆ ಯಾಕಂತ ಸುಮ್ಮನೆ ಆಗ್ತೀನಿ. ಅಯ್ಯೋ ನಾನು ಬರೋದಿಲ್ಲೆಲ್ಲ ಹೆಂಗೆ ನೋಡ್ತಾ ಇರ್ತಾರೆ ಗೊತ್ತಾ ನಿಜವಾಗ್ಲೂ. ಅಯ್ಯೋ ನಾನು ಬರೋದು ಹಿಂಗೆ ನೋಡ್ತಾ ಇರ್ತಾರೆ. ನೋಡ್ತಾರೆ. ಅದಕ್ಕೆ ಮತ್ತೆ ನೀನು ಮಕ್ಕ ಪಕ್ಕ ಹಿಂಗೆ ಟೋಪ್ ಇಟ್ಕೊಂಡು ಬರ್ಬೇಕು ಗೊತ್ತಾಗ್ದಂಗೆ. ಕನ್ನಡಕ ಇಟ್ಕೊಂಡು ಮಾಸ್ಕ್ ಹಾಕ್ಕೊಂಡು ಬರ್ಬೇಕು ನೀನು ಗೊತ್ತಾಗ್ದಂಗೆ. ಬಿಡು ಹೋಗ್ಲಿ. ನಾವು ಯಾರಪ್ಪನ ಮನೆದೇನು ನಾನೇನು ಅವ್ರದ್ದೇನು ಕಿತ್ಕೊಂಬರಕ್ಕೆ ಹೋಗಲ್ವಲ್ಲ. ನಂದು ನಿನಗೆ ಕೊಡ್ತೀನಿ. ನಾನು ನೀನು ಭಾಳ ಇದರಿಂದ ವಿಶ್ವಾಸದಾಗ ಇದ್ದೀವಿ. ಯಾರು ಹೇಳಿದ್ರು ನಾನು ಬಿಡೋದಿಲ್ಲ. ಅಷ್ಟೇ, ಯಾರು ನೋಡಿದ್ರು ಬಿಡೋದಿಲ್ಲ. ಅದಕ್ಕೆ ಏನು ಮುಚ್ಚು ಮರಿ ಏನಿಲ್ಲ. ಯಾವನೇನು ನನಗೇನು ಕೊಡೋಂಗಿಲ್ಲ, ಏನಿಲ್ಲ. ಅವನು ಕರೆಸ್ತೀನಿ, ಸುಮ್ಮನೆ ಬೇಜಾರು ಮಾಡ್ಕೊಬೇಡ. ಒಂದು ಕಂಪ್ಲೇಂಟ್ ಕೊಟ್ಟರೆ ಮಗು ಆದರೆ ಬಂದೇ ಬರ್ತಾನೆ ಅವ್ನು ನೋಡೋಕ್ಕೆ. ಸರಿನಾ? ತಲೆ ಕೆಡಿಸ್ಕೊಬೇಡ್ರಿ. ಮತ್ತೆ ಬಂದೇ ಬರ್ತಾನೆ. ಇವಳು ನಮ್ಮಳು ಒಂದು ಸ್ವಲ್ಪ ಸಮಾಧಾನ ಅಂಬೋದಿಲ್ಲ. ಆತ್ರ ಏನು ಹಂಗೆ ಆತ್ರ ಮಾಡ್ಕೊಂಡು ಮತ್ತೆ ಹಿಂಗೆ ಮಾಡ್ಕೊಂಡಿರೋದು. ಅವನ್ಯಾವನ ಚಂದ ನಾನು ಹೇಳ್ದೆ ಅವಾಗ, ಬೇಡ ಕಣೆ ಬರ್ತಾನೆ ನಾನು ನೋಡೋಣ ಅಂತ. ಸ್ವಲ್ಪ ದಿನ ಸಮಾಧಾನದಾಗ ಕಾದಿದ್ರಿ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಆತ್ರ ಮಾಡ್ಕೊಂಡೇನೆ. ಆತ್ರ ಅಂದ್ರೆ ಆತ್ರ ನಮ್ಮ ಸುಪ್ಪಿ. ಬಿಡಕ್ಲೆ ಹೋಗಿ ಬರಿಬೇಡ. ಪ್ರೆಗ್ನೆಂಟ್ ಐತೆ, ಚೆನ್ನಾಗಿ ನೋಡ್ಕೊ. ಹಣ್ಣುಗಳೆಲ್ಲ ಒಂದೊಂದು ಬಾಕ್ಸ್ ತೊಗೊಂಬಂದು ಕೊಟ್ಟಿದ್ದೀನಿ. ಜ್ಯೂಸ್ ಏನಾದರೂ ಮಾಡಿಕೊಡೋದು, ಹಣ್ಣುಗಳೆಲ್ಲ ಕೊಯ್ಕೊಡೋದು ಎಲ್ಲ ಮಾಡು. ಹಣ್ಣೆಲ್ಲ ಚೆನ್ನಾಗಿ ತಿಂದ್ಕೊಂಡು ಚೆನ್ನಾಗಿರೋಕ್ಕೆ ಕೇಳು. ಎಷ್ಟಾದರೂ ಪರವಾಗಿಲ್ಲ ನಾನು ಕೊಡ್ತೀನಿ. ಸರಿನೇ? ಹಣ್ಣುಗಳು ಏನೋ ಮುಗಿದ್ರು ಹೇಳು. ಒಟ್ಟಿನಲ್ಲಿ ದಿನ ತಿಂದ್ಕೊಂಡು ಚೆನ್ನಾಗಿರಿ. ತಾಯಿ ಮಗಳು ಇಬ್ಬರು ಚೆನ್ನಾಗಿ ತಿಂದರೆ ಹಣ್ಣು ಪಣ್ಣು ಎಲ್ಲ ಚೆನ್ನಾಗಿ ತಿಂದ್ಕೊಂಡು ಚೆನ್ನಾಗಿರಬೇಕು. ನಡಿ ಹೋಗೋಣ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಪ್ಪ. ನನಗೆ ತುಂಬ ರಿಸ್ಕು. ಮನೆಗೂ ಹೋಗಲಿಲ್ಲ, ಏನಿಲ್ಲ. ಅದಕ್ಕೆ ನಾನು ಒಂದು ಅರ್ಧ ಗಂಟೆ ಮಲ್ಕೊಂಡಾದರೂ ಹೋಗಬೇಕು. 1 ಗಂಟೆ ರೆಸ್ಟ್ ತಗೊಂಡು ಹೋಗ್ತೀನಿ. ಇನ್ನೇನು ಎಲ್ಲ ನನ್ನ ಹೆಂಡ್ತಿಗೆ ಹೇಳಿ ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ಕೆಲಸ ಐತೆ, ಬರೋದಿಲ್ಲ ಸಾಯಂಕಾಲ ಗಂಟೆ ಅಂತ ಹೇಳಿ ಬಂದಿದ್ದೀನಿ. 1 ಗಂಟೆ ಮಲ್ಕೋಬೇಕಮ್ಮ, ರೆಸ್ಟ್ ಮಾಡ್ಬೇಕು. ನಡಿ ಹೋಗೋಣ, ಸ್ವಲ್ಪ ರೆಸ್ಟ್ ಮಾಡೋಣ. ಹಂಗೆ ಮಲ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು. ಬಾರಪ್ಪ. ಮನೆಗೆ ಬಾ. ಏನಾದರೂ ಟೀನ ಕಾಪಿನ ಏನಾದರೂ ಮಾಡ್ಕೊಡನ್ನಿ. ಸುಳಿ ಬೇರೆ ಟೀನ ಕಾಪಿನ ಕುಡಿಬೇಕು. ಏನು ಮಾಡ್ತೀಯ? ಕಾಪಿನೇ ಮಾಡತ್ತೆ ಚಳಿಗೆ. ಯಾಕಂದ್ರೆ ನೆಗಡೆ ಆದಂಗೆ ಮೂಗು ಗಾಳಿಗೆ ಬಂದುಬಿಟ್ರೆ ಹಂಗೆ ಅನಿಸುತ್ತೆ. ನಾನು ಕಾರು ತಗರ್ಬೇಕಾದ್ರೆ ನಾನು ಸ್ವಲ್ಪ ಗ್ಲಾಸ್ ಹಾಕೊಂಬಿಲ್ಲ, ಹಂಗೆ ಬಂದೆ ಗಾಳಿಗೆ ಮೂಗು ಸೊರ್ ಅಂತೈತಿ. ಕಾಪಿನೇ ಮಾಡಿಬಿಡು. ಕಾಪಿ ಮಾಡ್ಕೊಂಬಾ, ಮರ್ಕೊಂಡಿರ್ತೀನಲ್ಲಿ. ಸರಿ ಆಯ್ತು ಹೇಳು, ಕಾಫಿ ಮಾಡ್ಕೊಂಡು ಬರ್ತೀವಿ. ಅಲ್ಲೋ ಅಪ್ಪರ್ ನನ್ನ ಮಗನೇ, ನನಗೆ ಎಷ್ಟು ಮೋಸ ಮಾಡಿದ್ಯೋ. ಎಷ್ಟು ಮೋಸ ಮಾಡಿದ್ಯಾ ನೀನು? ಇವಳೆ ಏನೇ ಯಪ್ಪ, ಇವಳು ಎಲ್ಲಿಂದ ಬಂದ್ಲಪ್ಪ? ನನ್ನ ಹೆಂಡ್ತಿ. ಅಯ್ಯೋ ದೇವ್ರೆ, ನನ್ನ ಸಿಗೆ ಬಿದ್ದೆ ಯಪ್ಪ. ದೇವ್ರೆ, ಇವಳು ಒಳ್ಳೆಯಲ್ಲ ನಮ್ಮ ರೋಜಾ. ಅಯ್ಯೋ ರೋಜನ ಕೈ ಸಿಗೆ ಬಿದ್ನಲ್ಲಪ್ಪ ನಾನು. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.